ಯುವಕರೇ ಮದುವೆ ಆಗೋಕೆ ಹುಡುಗಿ ಹುಡುಕ್ತಿದ್ದೀರಾ? ಹಾಗಾದ್ರೆ ಹುಷಾರಾಗಿರ್ಬೇಕು. ಕಂಡವರ ಫೋನ್ ಕಾಲ್ ನಂಬಿ ಹೋದಿರಾ? ಎಚ್ಚರ ಎಚ್ಚರ. ಮದುವೆ ಆಗೋಕೆ ಹುಡುಗಿ ಹುಡುಕ್ತಿದ್ದೀರಾ? ಕಂಡವರ ಫೋನ್ ಕಾಲನ್ನ ನಂಬಿ ಹೋದ್ರೆ ಮೋಸ ಹೋಗ್ತೀರಾ? ಬ್ಯಾಚುಲರ್ಗಳೇ ಬ್ಯೂಟಿ ಬಲೆಗೆ ಬೀಳ್ತೀರಿ. ಹುಷಾರ್. ಹುಡುಗಿ ಸಿಗ್ತಾಳೆ ಅಂತ ಹೋದವನ ಗತಿ ಏನಾಯ್ತು ಅಂತ ನೀವೇ ಒಮ್ಮೆ ನೋಡಿ. ಫಿಲ್ಮಿ ಸ್ಟೈಲ್ನಲ್ಲಿ ಯುವಕನ ಕೆಡ್ಡಕ್ಕೆ ಕೆಡವಿದ ಕಳ್ಳರ ಗ್ಯಾಂಗ್. ಯುವಕರೇ ಮದುವೆ ಆಗೋಕೆ ಹುಡುಗಿಯನ್ನ ಹುಡುಕ್ತಾ ಇದ್ದೀರಾ? ಮದುವೆಗೆ ಹುಡುಗಿ ಸಿಗ್ತಾಳೆ ಅಂತ ಹೋದವನು ಇದೀಗ ಲಾಕ್ ಆಗಿತ್ತು ನಕಲಿ ಪೊಲೀಸರ ಬಳಿ. ಫಿಲ್ಮಿ ಸ್ಟೈಲ್ನಲ್ಲಿ ಮೋಸ ಮಾಡಿದ ಕಳ್ಳರ ಗ್ಯಾಂಗ್ ಸ್ಟೋರಿ ಇದು ಅಂತಾನೆ ಹೇಳಬಹುದು. ಸುರೇಂದ್ರ ಕುಮಾರ್ ತ್ಯಾಗರಾಜ್ ಎಂಬಾತನಿಗೆ ಖತರ್ನಾಕ್ ಗ್ಯಾಂಗ್ನಿಂದ ವಂಚನೆಯನ್ನ ಮಾಡಲಾಗಿದೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸುರೇಂದ್ರ ಕುಮಾರ್ ತ್ಯಾಗರಾಜ್ ಎಂಬಾತನಿಗೆ ವಂಚನೆಯನ್ನ ಮಾಡಲಾಗಿದೆ. ಸುರೇಂದ್ರನಿಗೆ ಪರಿಚಯವಾಗಿ ನಂಬರ್ ಅನ್ನ ನೀಡಿದ್ಲು ಲಕ್ಷ್ಮಿ ಎಂಬಾಕೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಹುಡುಗಿ ಇದ್ರೆ ಹೇಳಿ ಅಂದಿದ್ದ ಸುರೇಂದ್ರಗೆ ಅಡ್ರೆಸ್ ಅನ್ನ ಕೊಟ್ಟಿದ್ದ ಲಕ್ಷ್ಮಿ ಹೇಳಿದ್ದ ವಿಳಾಸ ಹೆಬ್ಬಾಳದ ಮೈತ್ರಿ ಸರ್ಕಲ್ಗೆ ಸುರೇಂದ್ರ ಎಂಬಾತ ಹೋಗಿದ್ದ. ಅಲ್ಲಿಗೆ ಬಂದಿದ್ದ ಯುವತಿ ತನ್ನ ಮನೆಗೆ ಆತನನ್ನ ಕರೆದುಕೊಂಡು ಹೋಗಿದ್ಲು. ಸ್ವಲ್ಪ ಸಮಯ ಬಿಟ್ಟು ಬರುವೆ ಎಂದು ಹೇಳಿ ಹೊರ ಹೋಗಿದ್ಲು ಯುವತಿ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದಕ್ಕೂ ಮುನ್ನ 1200 ರೂಪಾಯಿ ಫೋನ್ ಪೇ ಯನ್ನ ಮಾಡಿಸ್ಕೊಂಡಿದ್ಲು ಆ ಯುವತಿ. ಮದುವೆ ಆಗ್ತೀನಿ ಅಂತ ಮೋಸ ಮಾಡಿದ್ದಾಳೆ. ಸುರೇಂದ್ರ ಕುಮಾರ್ ತ್ಯಾಗರಾಜ್ ಎಂಬಾತನಿಗೆ ವಂಚನೆಯನ್ನ ಮಾಡಿರುವ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಸುರೇಂದ್ರನಿಗೆ ಪರಿಚಯವಾಗಿ ನಂಬರ್ ಅನ್ನ ಕೂಡ ಕೊಟ್ಟಿದ್ಲು ಈಕೆ. ಸುರೇಂದ್ರ ಕುಮಾರ್ ಕೆಲ ದಿನಗಳ ಹಿಂದೆ ರ್ಯಾಪಿಡೋನ ಕೂಡ ಓಡಿಸ್ತಾ ಇದ್ದ. ಒಂದು ದಿನ ಸುರೇಂದ್ರನ್ಗೆ ಲಕ್ಷ್ಮಿ ಎಂಬಾಕೆಯಿಂದ ಪರಿಚಯ ಕೂಡ ಆಗಿತ್ತು. ಇಬ್ಬರ ಸ್ನೇಹ ಕೂಡ ಆಗಿತ್ತು. ನಂತರ ಇಬ್ರು ಸ್ನೇಹಿತರಾಗಿದ್ದು ನಂಬರ್ ಕೂಡ ಇಬ್ರು ಎಕ್ಸ್ಚೇಂಜ್ ಅನ್ನ ಮಾಡ್ಕೊಂಡಿದ್ರು. ಹೀಗೆ ಒಂದು ದಿನ ಸುರೇಂದ್ರ ಹುಡುಗಿ ಇದ್ರೆ ಹುಡುಗಿ ನನಗೂ ಮದುವೆ ಆಗೋದಕ್ಕೆ ಆಸೆ ಇದೆ ಎಂಬ ಒಂದು ಮಾತನ್ನ ಕೂಡ ಹಾಡಿದ್ರು. ಮಾತುಕತೆಯನ್ನ ಇಬ್ರು ಕೂಡ ನಡೆಸಿದ್ರು. ನಂಗೂ ಒಂದು ಹುಡುಗಿ ಹುಡ್ಕೊಡಿ ಅಂತ ಹೇಳ್ಬಿಟ್ಟು ಆತ ಲಕ್ಷ್ಮಿಗೆ ಹೇಳಿದ್ನಂತೆ. ಅಂತಹ ಸಂದರ್ಭದಲ್ಲಿ ಅವಳು ಭೇಟಿ ಮಾಡೋಣ ಎಂದು ಒಂದು ಅಡ್ರೆಸ್ಗೆ ಕರೆ ತಂದಿದ್ಲು, ಬರೋಕೆ ಹೇಳಿದ್ಲು ಎನ್ನುವ ಮಾಹಿತಿ ಸಿಗ್ತಾ ಇದೆ. ಅದನ್ನ ನಂಬಿದ ಸುರೇಂದ್ರ ಲಕ್ಷ್ಮಿ ಹೇಳಿದ ವಿಳಾಸ ಹೆಬ್ಬಾಳದ ಮೈತ್ರಿ ಸರ್ಕಲ್ಗೆ ಬಂದಿದ್ದ. ಸುರೇಂದ್ರ ಇರುವ ರೂಮ್ಗೆ ಯುವತಿ ಜೊತೆ ಎಂಟ್ರಿಯನ್ನ ಕೊಟ್ಟಿದ್ರು. ನಾವು ಪೊಲೀಸರು, ನೀವು ವೇಶ್ಯವಾಟಿಕೆಯನ್ನ ನಡೆಸ್ತಾ ಇದ್ದೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ರು. ಕೇಸ್ ಹಾಕ್ತೇವೆ, ಬಿಡಬೇಕು ಅಂದ್ರೆ 2 ಲಕ್ಷ ಕೊಡು ಅಂತ ಬೆದರಿಕೆಯನ್ನ ಹೊಡ್ಡಿದ್ರಂತೆ. 50,000 ಕೊಡಲು ಒಪ್ಪಿಕೊಂಡು ಬೆದರಿಸಿ ಕಳಿಸಿದ್ದ ಗ್ಯಾಂಗ್. ಆ ನಂತರ ಸ್ನೇಹಿತರ ಸಲಹೆ ಮೇರೆಗೆ ಜೆಸಿ ನಗರ ಠಾಣೆಗೆ ಈತ ದೂರನ್ನ ಸಲ್ಲಿಸಿದ್ದಾನೆ. ಸುರೇಂದ್ರ ಇರುವ ರೂಮ್ಗೆ ಯುವತಿ ಜೊತೆ ಎಂಟ್ರಿಯನ್ನ ಕೊಟ್ಟಿತ್ತು ಈ ಖತರ್ನಾಕ್ ಗ್ಯಾಂಗ್. ನಾವು ಪೊಲೀಸರು, ನೀವು ವೇಶ್ಯಾವಾಟಿಕೆಯನ್ನ ನಡೆಸ್ತಿದ್ದೀರಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ ಸುರೇಂದ್ರನಿಗೆ. ಕೇಸ್ ಹಾಕ್ತೇವೆ, ಬಿಡಬೇಕು ಅಂದ್ರೆ 2 ಲಕ್ಷ ದಂಡವನ್ನ ಕಟ್ಟಬೇಕು ಎಂದು ಬೆದರಿಕೆಯನ್ನ ಹಾಕಿದ್ರಂತೆ. ಕೊನೆಗೆ 2 ಲಕ್ಷಕ್ಕೆ ಒಪ್ಪದಿದ್ದಾಗ ಅಟ್ಲೀಸ್ಟ್ 50,000ನಾದ್ರೂ ಕೊಟ್ರೆ ಬಿಡ್ತೇವೆ ಎಂದು 50,000ವನ್ನ ದೋಚಿದ್ದಾರೆ ಎನ್ನುವ ಮಾಹಿತಿ ಕೂಡ ಸಿಗ್ತಾ ಇದೆ. ಕಾಟಿರೋಲ್ 5ನೇ ರಸ್ತೆಗೆ ಕರೆದುಕೊಂಡು ಹೋಗಿದ್ದಾಳೆ. ಅಲ್ಲಿ ಒಂದು ಮನೆಗೆ ಕರೆದುಕೊಂಡು ಹೋಗಿ ಸ್ವಲ್ಪ ಸಮಯದಲ್ಲಿ ಬರ್ತೇನೆ ಎಂದು ಸ್ವಲ್ಪ ಅಮೌಂಟ್ ಅನ್ನ ಫೋನ್ ಪೇ ಮಾಡಿಸ್ಕೊಂಡಿದ್ಲಂತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಅಜಯ್. ಅಜಯ್, ಇದೀಗ ಫಿಲ್ಮಿ ಸ್ಟೈಲ್ ನಲ್ಲಿ ಒಬ್ಬ ಯುವಕನಿಗೆ ಮೋಸವನ್ನ ಮಾಡಲಾಗಿದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲೂ ತೇಜಸ್ವಿನಿ, ಈ ಒಂದು ಘಟನೆ ಏನು ಕಳೆದ ವಾರ ಈಗಾಗಲೇ ನಡೆದಿದೆ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಏನು ಹೆಬ್ಬಾಳ ಬಳಿ ಏನೋ ಈಗ ಇವರಿಬ್ರು ಕೂಡ ಪರಿಚಯ ಆಗ್ತಾರೆ, ಸುರೇಂದ್ರ ಮತ್ತೆ ಲಕ್ಷ್ಮಿ ಅಂತ ಹೇಳಿ. ಆ ಲಕ್ಷ್ಮಿಗೆ ಈತ ನನ್ನ ಮದುವೆ ಆಗ್ಬೇಕು, ನನಗೆ ಹುಡುಗಿ ನೋಡು ಅಂತ ಕೂಡ ಈತ ಹೇಳಿರ್ತಾನೆ. ಅದಕ್ಕೆ ಆಕೆ ಕೂಡ ಸರಿ ಆಯ್ತು, ಒಂದು ಹುಡುಗಿ ಇದ್ದಾಳೆ, ನಾನು ಹೇಳ್ತೀನಿ, ನೀನು ಅಲ್ಲಿ ಹೋಗಿ ಮೀಟ್ ಮಾಡಿ ಮತ್ತೆ ಅವ್ರ ಜೊತೆ ನೀವು ಮಾತನಾಡಿ, ಅವಾಗ ಅದೆಲ್ಲ ಆಗತ್ತೆ ಅಂತ ಹೇಳಿ ಕೂಡ ಅವರು ಹೇಳಿರ್ತಾರೆ. ಸೊ ಹೀಗಾಗಿ ಆತ ಕೂಡ ಅಲ್ಲಿಗೆ ಹೋಗಿರ್ತಾನೆ. ಅಲ್ಲಿ ಹೋದ ನಂತರದಲ್ಲಿ ಲಕ್ಷ್ಮಿ ಹೇಳ್ದಂತಹ ಒಂದು ಯುವತಿ ಕೂಡ ಆತನ ಕರ್ಕೊಂಡೋಗಿರ್ತಾಳೆ. ಕರ್ಕೊಂಡೋಗಿ ಹೆಬ್ಬಾಳದಲ್ಲಿರುವಂತ ಒಂದು ಮನೆಯಲ್ಲಿ ಇಬ್ರು ಕೂಡ ಕೂತಿರ್ತಾರೆ. ಕೂತಂತ ಸಂದರ್ಭದಲ್ಲಿ ಆಕೆ ನಾನು ಒಂದು 5 ನಿಮಿಷ ಬರ್ತೀನಿ, ನನಗೆ 1200 ರೂಪಾಯಿ ಫೋನ್ ಪೇ ಮಾಡಿ ಅಂತ ಕೂಡ ಮಾಡಿಸ್ಕೊಂಡಿರ್ತಾರೆ. ಆ ನಂತರ ಏಕಾಏಕಿ ಆಕೆ ಮನೆಯಿಂದ ತೆರಳ್ತಾಳೆ. ಆದ್ರೆ ಆ ನಂತರ ಒಳಗೆ ಏನೋ ಒಂದು ರೂಮಲ್ಲಿ ಈತ ಕೂಡ ಹೋಗಿ ಕೂತ್ಕೊಂಡಂತ ಸಂದರ್ಭದಲ್ಲಿ ಒಬ್ಬ ಮಹಿಳೆ ಕೂಡ ಬಂದಿರ್ತಾಳೆ. ಆಗ ಸಡನ್ ಆದಂತಹ ಏನು ನಕಲಿ ಪೊಲೀಸ್ ಏನಿದ್ದಾರೆ ಅವರೆಲ್ಲರೂ ಬಂದ್ಬಿಟ್ಟು ಇಲ್ಲಿ ನೀವು ಯಾಕೆ ಇಲ್ಲಿ ಬಂದಿದ್ದೀರಾ, ನಾವು ಇಲ್ಲಿ ನಿಮ್ಮನ್ನ ರೈಡ್ ಮಾಡಕ್ ಬಂದಿದೀವಿ, ನೀವು ಇಲ್ಲಿ ವೇಶ್ಯಾವಾಟಿಕೆ ನಡೆಸ್ತಾ ಇದ್ದೀರಾ ಅಂತ ಹೇಳಿ ಅವ್ರ ಮೇಲೂ ಕೂಡ ಕೂಗಾಡೋದಕ್ಕೂ ಕೂಡ
ಶುರು ಮಾಡಿರುವಂತದ್ದು. ಆ ನಂತರ ಈತ ಕೂಡ ಎದುರ್ಕೊಂಡು ಇಲ್ಲ ನಾವು ಆ ರೀತಿಯಾಗಿ ಬಂದಿಲ್ಲ ಅಂತ ಹೇಳಿರ್ತಾನೆ. ಈಗ ನಮಗೆ 2 ಲಕ್ಷ ಹಣ ಕೊಡಿ, ಇಲ್ಲಾಂದ್ರೆ ನಾನು ನಿಮ್ಮನ್ನ ಬಿಡೋದಿಲ್ಲ ಅಂತ ಕೂಡ ಎದುರಿಸಿರುವಂತದ್ದು. ಆ ನಂತರ ಈತ ಕೂಡ ಅವರಿಗೆ ಭಯ ಪಡ್ಕೊಂಡು 50,000 ಕೂಡ ಫೋನ್ ಪೇ ಮಾಡಿದ್ದಾನೆ. ಆ ನಂತರ ಅವರ ಸ್ನೇಹಿತರ ಬಳಿ ಹೇಳ್ಕೊಂಡು ಈಗಾಗಲೇ ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ತೇಜಸ್ವಿನಿ. ಓಕೆ, ಧನ್ಯವಾದ ಅಜಯ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.